ಶ್ರೀ ಸಾಯಿ ಪದವಿ ಪೂರ್ವ ಮತ್ತು ಪದವಿ ಕಾಲೇಜು ಕೆಜಿಎಫ್ ಗ್ರಾಮಾಂತರ ಭಾಗದಲ್ಲಿ ಕಳೆದ 3 ವರ್ಷಗಳಿಂದ ಪದವಿ ಪೂರ್ವ ಮತ್ತು ಪದವಿ ಶಿಕ್ಷಣ ಕ್ಷೇತ್ರದಲ್ಲಿ ಹೊಸ ಕ್ರಾಂತಿಯನ್ನೇ ಆರಂಭಿಸಿ ಉತ್ತಮ ಫಲಿತಾಂಶದೊಂದಿಗೆ ಗುಣಮಟ್ಟದ ಶಿಕ್ಷಣ ನೀಡುತ್ತಿರುವ ನಮ್ಮ ಕಾಲೇಜಿನಲ್ಲಿ ದಾಖಲಾತಿ ಆರಂಭವಾಗಿದ್ದು, ಪದವಿ ಪೂರ್ವ ವಿಭಾಗದಲ್ಲಿ ವಿಜ್ಞಾನ ಮತ್ತು ವಾಣಿಜ್ಯ ಹಾಗೂ ಪದವಿ ವಿಭಾಗದಲ್ಲಿ ಬಿಸಿಎ, ಬಿಕಾಂ, ಬಿಎಸ್ಸಿ, ಬಿಬಿಎ ಕೋರ್ಸ್ಗಳು ಲಭ್ಯವಿದೆ. ನಮ್ಮ ಕಾಲೇಜಿನಲ್ಲಿ ದೊರೆಯುವ ಸೌಲಭ್ಯಗಳೆಂದರೆ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಸರ್ಕಾರದ ವಿದ್ಯಾರ್ಥಿ ವೇತನದೊಂದಿಗೆ ಸಾರಥಿ ಫೌಂಡೇಶನ್ ವತಿಯಿಂದ 20,000 ವಿದ್ಯಾರ್ಥಿ ವೇತನ, ನೂತನ ಕಾಲೇಜು ಕಟ್ಟಡ, ನುರಿತ ಪ್ರಾಧ್ಯಾಪಕರಿಂದ ಬೋಧನೆ, ಸುಸಜ್ಜಿತ ಕಾಲೇಜು ಕೊಠಡಿಗಳು, ಕಂಪ್ಯೂಟರ್ ಮತ್ತು ಸೈನ್ಸ್ ಲ್ಯಾಬ್, ನೀಟ್, ಸಿಇಟಿ, ಬ್ಯಾಂಕ್ ಎಕ್ಸಾಮ್ ಕೋಚಿಂಗ್, ವಿದ್ಯಾರ್ಥಿಗಳಿಗೆ ವಸತಿ ಸೌಲಭ್ಯ, ಟ್ರಾನ್ಸ್ಪೋರ್ಟ್ ಸೌಲಭ್ಯ ಸೇರಿದಂತೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಪೂರಕವಾಗಿರುವ ಎಲ್ಲಾ ರೀತಿಯ ಬೋಧನೆಗಳು ಮಾಡಲಾಗುತ್ತದೆ. ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯಕ್ಕಾಗಿ ಇಂದೇ ನಮ್ಮ ಕಾಲೇಜಲ್ಲಿ ದಾಖಲಿಸಿ. ನಮ್ಮ ನಾಯಕರನ್ನ ಅವಹೇಳನಕಾರಿ ಒಂದು ಹಗುರವಾಗಿ ಮಾತಾಡುವುದು ಇದು ಸರಿ ಇಲ್ಲ. ನನ್ನ ಸನ್ಮಾನ್ಯ ಶ್ರೀ ಮೋಹನ್ ಕೃಷ್ಣರವರು ಅವರ ತೋಟದ ಹತ್ರ ಒಂದು ಮೀಟಿಂಗ್ ಮಾಡಿ ನಮ್ಮ MLA ಸಂಪಿಂಗಿ ಮತ್ತು MP ಇವ್ರ ಬಗ್ಗೆ ಸ್ವಲ್ಪ ಹಗುರವಾಗಿ ಮಾತಾಡಿದ್ದಾರೆ. ಅಂದರೆ ಹೆಸರುಗಳು ಹೇಳ್ದೇ ಸ್ವಲ್ಪ ಹಗುರವಾಗಿ ಮಾತಾಡಿದ್ದಾರೆ. ಅದರ ಬಗ್ಗೆ ನಮಗೆಲ್ಲ ಸ್ವಲ್ಪ ನೋವುಂಟು ಮಾಡಿದ್ದಾರೆ. ಅವ್ರ ಮಾತುಗಳಲ್ಲಿ ಸ್ವಲ್ಪ ನೋವುಂಟು ಮಾಡಿದೆ. ಮಲ್ಲೇಶ್ ಬಾಬು ಅವ್ರನ್ನ ಅತಿ ಹೆಚ್ಚು ಮತಗಳನ್ನು ಗೆಲ್ಲಿಸಬೇಕಂತ ಸಂಪಂಗಿ ಅವರು ಪಣ ತೊಟ್ಟು ಮನೆ ಹೇಳಿದ್ದಾರೆ. ಮಂಗಮ್ಮ ಮುನಿಸ್ವಾಮಿ ಅವರು ನಮ್ಮ ತಾಯಿ, ಮಂಗಮ್ಮ ನಮ್ಮ ತಾಯಿ, ಆದರೆ ನಮ್ಮ ತಾಯಿ ನನ್ನ ತಮ್ಮನಾಗಿ ನಾವು ಅವ್ರ ಮಗಳನ್ನ ನಾವು ಇಲ್ಲಿ ಗೆಲ್ಸ್ಕೊಂಡ್ ಬರ್ತೀವಿ ಅಂತ ಹೇಳ್ಬಿಟ್ಟು ಶಬ್ದ ಮಾಡಿದ್ದಾರೆ. ಎಲ್ಲಿ ನಿನ್ನೆ ಮಾಡಿದ್ದಾರೆ KGF ಅಲ್ಲಿ. ನೀವು ನಿಷ್ಠಾವಂತ ಕಾರ್ಯಕರ್ತ ಅಂತ ಹೇಳ್ತೀರಲ್ಲ, ಯಾವತ್ತು ನೀವು BJP ಸೇರಿದ್ದೀರಾ? ಯಾವ ಇದ್ರಲ್ಲಿ ನೀವು BJPಗೆ ವೋಟ್ ಹಾಕಿ ಅಂತ ಕೇಳಿದ್ದೀರಾ? ಈಗ ನೀವು MLA ಎಲೆಕ್ಷನ್ನಲ್ಲಿ ಗ್ರಾಮಾಂತರದಲ್ಲಿ ಕಾಂಗ್ರೆಸ್ ಮಾಡಿದ್ರಿ, KGF ಅಲ್ಲಿ RPI ಮಾಡಿದ್ರಿ. ಎಲ್ಲಿ ನೀವು BJP ನಿಷ್ಠಾವಂತ ಕಾರ್ಯಕರ್ತರು ಅಂತ ಹೇಳ್ತೀರಾ? ಫಸ್ಟ್ ನೀವು BJPಗೆ ಸೇರ್ಪಡೆ ಆಗಿ ಆಮೇಲೆ ಮಾತಾಡಿ. ನಾವು BJP ಕಾರ್ಯಕರ್ತರು ಅಂತ ಹೇಳ್ತೀರ. ಈ ಮೋಹನ್ ಕೃಷ್ಣನವರು ನಾನು ಪಕ್ಕಾ BJP ಕಾರ್ಯಕರ್ತ, ನನಗೆ ಯಾರು ಗಮನಿಸ್ತಾ ಇಲ್ಲ, ನಾನು ಕಣಗಾಡಿಸ್ತಾ ಇದ್ದಾರೆ ಅಂತೇಳಿ ಅವ್ರ ತೋಟ ಮನೆಯಲ್ಲಿ ನನ್ನ ಮೀಟಿಂಗ್ ಮಾಡಿ ಪ್ರೆಸ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅದರಲ್ಲಿ ಕುಟುಂಬ ರಾಜಕಾರಣ ಮತ್ತು ಗೋವಾಗೆ ಹೋಗಿಬಿಟ್ಟಿದ್ರು, ಲಂಚಗಳು ತಗೊಳ್ತಾರೆ ಅಂತ ಎಲ್ಲ ಭಾಷೆಗಳೆಲ್ಲ ಮಾತಾಡಿದ್ದಾರೆ. ಈ ಗೋವಾಗೆ ಹೋಗಿದ್ದಾರೆ ಅನ್ನೋ ಒಂದು ಸಬ್ಜೆಕ್ಟ್ ಬಂದಿದೆ. ಅಲ್ಲಿ ಗೋವಾಗೆ ಹೋಗಿದ್ರೆ ಇವರು ಕೆಟ್ಟವರು ಅಂತ XMLA ಅವರು ಗೋವಾಗೆ ಹೋಗಿದ್ದು ತಪ್ಪು ಅಂತಾಗಿದ್ದರೆ ತಿರುಗಿ ಹೆಂಗೆ ಇವರು ಟಿಕೆಟ್ ಕೊಡ್ತಾಯಿದ್ರು? ಸಂಪಂಗಿ ಸಾರ್ಗೆ ಟಿಕೆಟ್ ಕೊಟ್ಟು ತಿರುಗಿ ಹೆಂಗೆ ಗೆಲ್ತಾಯಿದ್ರು? ಆವಾಗ ಅವ್ರು ಟಿಕೆಟ್ ಕೊಟ್ಟವ್ರು ದೊಡ್ಡರ? ನೀವು ಮೋಹನ್ ಕೃಷ್ಣ ಅವರೇ, ನೀವು ಬುದ್ಧಿವಂತರ, ಅರ್ಥ ಮಾಡ್ಕೋಬೇಕು. ನೀವು ವಯಸ್ಸಿದೆ, ನಿಮ್ಗೆ ಇನ್ನೂ ಬೆಳಿಬೇಕು. ನೀವು ಎಲ್ಲ ಜನಾಂಗದವ್ರನ್ನ ಕೈ ಇಟ್ಕೋಬೇಕು. ನೀವು ಅವ್ರ ಮಾತು ಕೇಳಿಕೊಂಡು ಹಗುರವಾಗಿ ಮಾತಾಡೋದು ನಮ್ಗೆ ಇಷ್ಟ ಬರೋದಿಲ್ಲ. XMLA ಅವ್ರನ್ನ ಮತ್ತು MP ಅವ್ರನ್ನೂ ಕೂಡ ತುಂಬ ಹಗುರವಾಗಿ, ತುಂಬ ಕೆಟ್ಟ ಪದಗಳಿಂದ ಬೆಳೆಸ್ಕೊಂಡು ತುಂಬ ಹೀನಾಯವಾಗಿ ಮಾತಾಡಿರೋದು ನಾವು ತುಂಬ ಬೇಜಾರಾಗ್ಬಿಟ್ಟಿದೆ. ಯಾಕಂದರೆ ಅವರು ಸಮಾಜ ಸೇವೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಯಾರು? ಮೋಹನ್ ಕೃಷ್ಣ ಅವರು ಸಮಾಜ ಸೇವೆ ಮಾಡ್ಕೊಂಡು ಬರಲಿ ಸಾಗಿ. ನೀವೇನಾದರೂ ನಾನು SC ಮೋರ್ಚಾ ಪ್ರಧಾನ ಕಾರ್ಯದರ್ಶಿಯಾಗಿ BJPಯಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ, ನೀವು ಯಾವುದಾದ್ರೂ ಒಂದು ಮೋರ್ಚಾದಲ್ಲಿ ಒಂದು ಸ್ಥಾನಮಾನ ತಗೊಂಡು BJPಯಲ್ಲಿ ಸೇರ್ಪಡೆಯಾಗಿ ಯಾವುದಾದ್ರು ಒಂದು ಕೆಲಸ ಮಾಡಿರಿ, ನೀವು ಸಂಘಟನೆ ಮಾಡಿರಿ. ಆವಾಗ ನೀವು ನಿಷ್ಠಾವಂತ ಕಾರ್ಯಕರ್ತರು, BJP ನಿಷ್ಠಾವಂತ ಕಾರ್ಯಕರ್ತರು ನಾವು ಕೂಡ ಭಾವಿಸ್ಕೊಳ್ತೀವಿ. ನಾವು ಕೂಡ ನಿಮಗೆ ಒಂದು ಇದು ಕೂಡ ಕೊಡ್ತೀವಿ, ಒಂದು ಮರ್ಯಾದೆ ಕೊಡ್ತೀವಿ. ನೀವು ಎಲ್ಲೋ ಎದ್ಕೊಂಡು ಇಂಡಿಪೆಂಡೆಂಟಾಗಿ ಜನ ಸೇರಿಸ್ಕೊಂಡು ನಮ್ಮ BJPಯಲ್ಲಿ ನಿಷ್ಠಾವಂತರಾಗಿ ದುಡ್ಕೊಂಡು ಒಂದು ಪಕ್ಷವನ್ನು ಕಟ್ಟಿ ಒಂದು 2 ಬಾರಿ MLA ಆಗಿ ಇಲ್ಲಿ ಚೆನ್ನಾಗಿ ಕೆಳಗಿಂದ ಇಲ್ಲಿವರೆಗೂ ಏನು ಮೋರ್ಚಾಗಳಿಂದ ಹಿಡಿದು ನಮ್ಮ ತಾಲೂಕಲ್ಲಿ BJPಯನ್ನು ಬೆಳೆಸ್ತಕ್ಕಂಥವ್ರನ್ನ ನೀವು ಹೀನಾಯವಾಗಿ ಮಾತಾಡಿ ನಮ್ಮನ್ನು ದಿಕ್ತಪ್ಪಿಸಿ ನಾವೇ ನಿಷ್ಠಾವಂತ ಕಾರ್ಯಕರ್ತರು ಅಂತ ಹೇಳ್ಬಿಟ್ಟು MP ಅವ್ರ ಬಗ್ಗೆನೂ ಮಾತಾಡಿದ್ದಾರೆ. ಇಡೀ ಡಿಸ್ಟಿಕ್ಕಲ್ಲಿ ಅವರು MP ಆಗಿದ್ದವರು, ಅವ್ರ ಬಗ್ಗೆನೂ ಕೆಟ್ಟದಾಗ ಮಾತಾಡಿದ್ದಾರೆ. ನಮ್ಮ MLA XMLA ಅವರು ಸಂಪಂಗಿ ಅವ್ರ ಬಗ್ಗೆನೂ ಕೆಟ್ಟದಾಗ ಮಾತಾಡಿದ್ರು. ಏನು ನಿಮ್ಮ ಮನಸ್ಸಲ್ಲಿ ಏನಿದೆ ಅಂದರೆ ನಿಮಗೆ ಟಿಕೆಟ್ ಕೊಡಲಿಲ್ಲ ಅಂತ ಹೇಳ್ಬಿಟ್ಟು, ನಿಮ್ಮನ್ನು ಗುರುತಿಸಲಿಲ್ಲ ಅಂತ ಹೇಳ್ಬಿಟ್ಟು ಮಲ್ಲೇಶ್ ಬಾಬು ಅವ್ರನ್ನ ಸೋಲ್ಸೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ? ನೀವು ಬಂದು ನಮ್ಮ ಹತ್ರ ಸೇರ್ಕೊಳ್ಳಿ, ಎಲ್ಲ ಒಗ್ಗಟ್ಟಾಗಿ ದುಡ್ದು ಅವ್ರನ್ನ MP ಆಗಿ ಗೆಲ್ಸ್ಕೊಂಬ. ಮೈಸೂರು ಸಂಪಂಗಿ ಅವ್ರನ್ನ ನಾನು ಮಾತ್ರ ಹೋಗೋದಿಲ್ಲ. ಅವ್ರ ಬಗ್ಗೆ ತುಂಬ ಹಗುರವಾಗಿ ಮಾತಾಡಿದ್ದಾರೆ. ಮಿಸ್ಟರ್ ಮೋಹನ್ ಕೃಷ್ಣ ಅವರೇ, ನೀನು ಫಸ್ಟ್ ಎಲ್ಲಿದ್ದೆ, ನೀನಿಂದ ಬಂದೆ, ನೀನು ಹಣ ಇಲ್ಲಿಂದ ತರ್ತಾ ಇದೆಯಾ, ನಿನ್ನ ಕೆಲಸ ನಮ್ಗೆ ಚೆನ್ನಾಗಿ ಗೊತ್ತು, ಆಯಿತಾ? ನೀನೇನೋ ಸಂಪಂಗಿ ಬಗ್ಗೆ ನೆಕ್ಸ್ಟ್ ಮಾತಾಡಿ ಅಂದರೆ ನಿನ್ನ ಎಲ್ಲೆಲ್ಲಿ ನಿನಗೆ ಏನು ಕೆಲಸ ಮಾಡ್ತಾಯಿದ್ಯಾ ಎಲ್ಲ ಚೆನ್ನಾಗಿ ಗೊತ್ತು. ನೀನು ಸ್ವಂತ ಹಣ ಅಲ್ಲ ಇದು. ಯಾರೊಬ್ಬರು ಕೆಲಸ ಮಾಡ್ತಾನೆ, ನೀವು ಕಾಸು ಕಳಿಸ್ತಾ ಇದ್ದಾರೆ. ಅಂಥ ಕೆಲಸ ನೀನು ಮಾಡ್ತಾ ಇರೋದು.
ಈ ಸ್ವಂತ ಬಲ ಏನು ಮಾಡ್ತಾಯಿಲ್ಲ ನೀನು, ಎಲ್ಲ ಯಾರೋ ಇಂಜಿನಿಯರ್ ಇದ್ದಾರೆ, ಅವ್ರ ದುಡ್ಡು ನೀನು ಕೆಲಸ ಮಾಡ್ತಾ ಇದೆಯಾ. ಸಂಪಂಗಿ ಸ್ವಂತ ಅವ್ರು ಬಂದು ಇದು ಬಿ ಜೆ ಓಟ್ ಕೇಳೋಣ ಇದ್ದಿಲ್ಲ. 10 ವರ್ಷ ಹಿಂದಗಡೆ 10 ವರ್ಷ ಹಿಂದಗಡೆ ಆ ತೋಟಿಲ್ಲ ಇಲ್ಲಿ ಬಿ ಜೆ ಪಿದು. ಇವತ್ತು ಇದೇ ಕೇರ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ 40-60 ಸಾವಿರ ಓಟ್ ಸಂಪಾದನೆ ಮಾಡಿದ್ದಾರೆ ಸಂಪಂಗಿ ಅವರು. ಈಗ ಎಲೆಕ್ಷನ್ ಬಂದಿದೆ, ನೀವು ಮಾತಾಡ್ಬೋದು ಅಷ್ಟೇ. ನೀನು ನೆಕ್ಸ್ಟ್ ಮುಂದಿನ ದಿನದಲ್ಲಿ ನಿನಗೂ ಅವಕಾಶ ಬರ್ತದೆ. ಇದುವರೆಗೂ ಕೂಡ ಎಲ್ಲೂ ಕೂಡ ನೀನು ಬಿ ಜೆ ಪಿ ಜೆಂಡಾ ಹಾಕೊಂಡು ಎಲ್ಲೂ ಹೊರಡಿಲ್ಲ. ಇದುವರೆಗೂ ಬಿ ಜೆ ಪಿ ಕಾರ್ಯಕರ್ತರು ಒಬ್ಬರ ಹೆಸರು ಗೊತ್ತಿಲ್ಲ ನಿನಗೆ, ಯಾರು ಗೊತ್ತಿದ್ರೆ ಇಬ್ಬರು ಹೆಸರು ಗೊತ್ತಿಲ್ಲ ಅಷ್ಟೇ ನಿನಗೆ. ಹಂಗಾಗಿ ನೆಕ್ಸ್ಟ್ ಈ ರೀತಿ ಮಾತಾಡ ಸರಿ ಇರೋದಿಲ್ಲ. ಬಾಯಿ ಬಿಗಿ ಇಟ್ಕೊಂಡು ಯಾರ ಬಗ್ಗೆ ಮಾತಾಡಬೇಕು ಹಂಗೆ ಮಾತಾಡಬೇಕು. ನೆಕ್ಸ್ಟ್ ಇದ್ರ ಬಗ್ಗೆ ಸಂಪರ್ಕ ಬಗ್ಗೆ ನೀನೇನು ಮಾತಾಡಿ ಅಂದರೆ ಎಲ್ಲೂ ಕೂಡ ಹೊರಗೆ ಆಗೋದಿಲ್ಲ. ನೀನು ಹಳೆ ವಿಷಯ ಚೆನ್ನಾಗಿ ಗೊತ್ತು ನಮಗೆ. ನೀನೇನು ಕೆಲಸ ಮಾಡಿದ್ಯಾ, ಕೇರ್ಬಲ್ ಬಗ್ಗೆ ಏನು ಕೆಲಸ ಮಾಡಿದ್ಯಾ, ನಿಂದು ಎಷ್ಟು ಯಾವ ಇದೆಲ್ಲ ಚೆನ್ನಾಗಿ ಗೊತ್ತು ನಮ್ಗೆ. ಅದೆಲ್ಲ ಎದ್ದು ಹಾಕ್ತದೆ. ದಯವಿಟ್ಟು ನಮ್ಮ ಜನಾಂಗ ಕಲಿಸಬೇಡ. ನಮ್ಮ ಜನಾಂಗ ಸರಿ ಇಲ್ಲ. ನಾವು ತುಂಬ ಸ್ವಾಭಿಮಾನಿಗಳು ಅಂತ ಬಿಜೆಪಿ ಪಕ್ಷದ ಸಿದ್ಧಾಂತ ಏನಂತ ಗೊತ್ತಾ, ಇಂಥವ್ರನ್ನ ಬೆರಳು ತೋರಿಸ್ಬಿಟ್ಟು ಇವರೇ ನಿಮಗೆ ಕ್ಯಾಂಡಿಡೇಟ್ ಅಂತ ಹೇಳ್ಬಿಟ್ರೆ ನಾವು ಎಲ್ಲರೂ ಒಗ್ಗಟ್ಟಾಗಿ ಒಂದು ಮೀಟಿಂಗ್ ಮಾಡಿ ಇವರಿಗೆ ವೋಟ್ ಹಾಕ್ಬೇಕಂತ ಹೇಳಿ ನಾವು ನಿರ್ಧಾರ ತಗೊಳ್ತೀವಿ. ಆ ಪಕ್ಷದ ಸಿದ್ಧಾಂತದಲ್ಲಿ ನೀವೇನಾದರೂ ಇದ್ದಿದ್ರೆ ನೀವು ಇವತ್ತು ನಮ್ಮ ಜೊತೆ ಬಂದು ಒಗ್ಗೂಡಿಸ್ಕೊಂಡು ನನ್ನ ಸಪೋರ್ಟ್ ಇದೆ, ನಾನು ಬಂದು ನಿಮ್ಮ ಜೊತೆ ದುಡಿತೀನಿ, ನಮ್ಮ ಸಮುದಾಯಕ್ಕೆ ಗುರುತಿಸಿ ಒಂದು MP ಮಾಡಲಿಕ್ಕೆ ಒಂದು ಟಿಕೆಟ್ ಕೊಟ್ಟಿದ್ದೀರಿ, ನಾವು ಕೂಡ ನಿಮ್ಮ ಜೊತೆ ದುಡಿತೀನಿ ಅಂತ ಹೇಳ್ಬಿಟ್ಟು ಬಂದು ನಮ್ಮ ಜೊತೆ ಸೇರ್ಕೋಬೇಕಾಗಿತ್ತು. ನಿಮ್ಗೇನಾದರೂ ಟಿಕೆಟ್ ಕೊಡ್ತೀನಿ ಅಂತ ಯಾಮಾರ್ಸಿ ಯಾರಾದರೂ ಮೋಸ ಮಾಡಿದ್ರೆ, ನಿಮ್ಮ ಬ್ರೋಕರ್ಸ್ ಆಗಿರಲಿ ಹಿಂಬಾಲದಿಂದ ಯಾರೋ ಹೇಳಿದ್ರೆ ಅವ್ರ ಬಗ್ಗೆ ಮಾತಾಡ್ರಿ. MLA ಅವ್ರು ಏನಾದರೂ ನಿಮ್ಗೆ ಟಿಕೆಟ್ ಕೊಡ್ತೀನಿ ಅಂತ ಹೇಳಿದಾರ? XMLA ಅವರಾಗಿರಲಿ MP ಅವರಾಗಿರಲಿ ನಿಮ್ಗೆ ಟಿಕೆಟ್ ಕೊಡಿಸ್ತೀನಿ, ನಿಮಗೆ MLA ಟಿಕೆಟ್ ಕೊಡ್ತೀನಿ, MP ಟಿಕೆಟ್ ಕೊಡ್ತೀನಿ ಅಂತ ಏನು ಹೇಳಿಲ್ವಲ್ಲ. ಹೇಳಿದ್ರೆ ನಿಮ್ಮ ಬ್ರೋಕರ್ಸ್ ಇದಾರಲ್ಲ, ಯಾರೋ ನಿಮ್ಗೆ ಹೇಳಿರ್ತಾರಲ್ಲ, ಮಾತು ಕೊಟ್ಟಿರ್ತಾರಲ್ಲ, ಅವ್ರಿಗೆ ಹೇಳ್ರಿ, ಅವ್ರನ್ನ ಕೇಳಿ. ನಮ್ಮನ್ನು ಯಾಮಾರಿಸಿದ್ರು, ನಮ್ಮ ಹತ್ರ ದುಡ್ಡು ಖರ್ಚು ಮಾಡಿಸಿದ್ರು, ನಮ್ಗೆ ತೊಂದರೆ ಮಾಡಿದ್ರೆ ಅವ್ರ ಬಗ್ಗೆ ಮಾತಾಡ್ರಿ. ಮೋಹನ್ ಕೃಷ್ಣ ಅವರು ಒಂದು ಸಭೆಯನ್ನು ಕರೆದು ನಮ್ಮ ಜನಾಂಗದ ನಾಯಕರಾದಂಥ ವೈ ಸಂಪಂಗಿ ಅವರನ್ನು ಏಳವಾಗಿ ಮಾತಾಡಿದ್ದಾರೆ. ನೀವು ಮೋಹನ್ ಕೃಷ್ಣ ಅವರೇ, ನೆನ್ನೆನೇ ನೀವು ಜೇನು ಗುಡಿಗೆ ಕೈ ಹಾಕಿದ್ದೀರ. ಇವೆಲ್ಲ ಸರಿಯಲ್ಲ. ಇಡೀ ಜಿಲ್ಲೆಯಾದಂಥ ನೀವು ನೆನ್ನೆ ಮಾತಾಡೋದಕ್ಕೆ ಇಡೀ ಜಿಲ್ಲೆಯಾದಂಥ ಫೋನ್ಗಳು ಮಾಡಿ ಕೇಳ್ತಾ ಇದ್ದೀರಿ, ನೀವೇನು ಮಾಡ್ತಾ ಇದ್ದೀರಾ ಅಂತ ಅವ್ರಿಗೆ ಹೇಳಿ ನೀವು ಸಹಾಯ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾ ಇದ್ದೀರಾ. ನೀನು ಫಸ್ಟ್ ಸಮಾಜ ಸೇವೆ ಮಾಡ್ತಾ ಸಮಾಜ ಸೇವೆ ಮಾಡು. ಇವರು ಸಂಪಂಗಿ ಅವ್ರು ಹೇಳಿದ್ರೆ ನಿಮ್ಗೆ ಟಿಕೆಟ್ ಕೊಡಿಸ್ತೀನಿ ಅಂತ ಹೇಳಿದ್ರೇನ್ರಿ, ನಿಮ್ಗೆ ಟಿಕೆಟ್ ಕೊಡಿಸ್ತೀನಿ ಅಂತ. ಏನು ನೀನು ಹಿಂಬಾಲಕರನ್ನ ಇಟ್ಕೊಂಡು ನೀನೇನು ನನಗೆ ಟಿಕೆಟ್ ಅವ್ರನ್ನೋದು ಕೇಳಿ ಅಲ್ಲ, ಅವ್ರನ್ನೋದು ಕೇಳ್ರಿ. ನಿನ್ನ ಹಿಂದ್ಗಡೆ ನೀನು ಹಿಂಬಾಲಕರು ಇದ್ರಲ್ಲ, ಅವ್ರನ್ನೋದು ಕೇಳಿ, ಅವ್ರನ್ನ ಕೇಳಿ ನೀವು ಮಾಡ್ಕೊಳ್ಳಿ. ಈಗಾಗಲೇ ನಾವು ತುಂಬ ನೊಂದಿದ್ದೀವಿ. ನೆನ್ನೆಯಿಂದ ನೀವು ಕೊಟ್ಟಿರೋ ಮಾತುಗಳಿಗೆ ನಮ್ಮ ನಾಯಕರು, ಅವ್ರ ಜಿಲ್ಲೆಯ ನಮ್ಮ ನಾಯಕರವರು ಏನು ಅವ್ರ ವಿರುದ್ಧವಾಗಿ ನೀವೇನಾದರೂ ಮಾತಾಡಿದ್ರೆ ಇವತ್ತಿಂದನೇ ನಾವು ಕರೆ ಕೊಡ್ತೀವಿ. ಪ್ರತಿಯೊಂದು ಮನೆಗೂ ಭೇಟಿ ಕೊಟ್ಟು ಏನೋ ನಮ್ಮ ನಾಯಕರ ಬಗ್ಗೆ ಈ ರೀತಿ ಮಾತಾಡಿದ್ದಾರೆ ಏನೋ ಅಂತ ಹೇಳ್ಬಿಟ್ಟು ನಾವು ಈಗಾಗಲೇ ಪರಿಶೀಲನೆ ಮಾಡೋಕ್ಕೆ ಈಗಾಗಲೇ ಜಿಲ್ಲಾ ಮಟ್ಟದಲ್ಲಿ ನಾವೆಲ್ಲ ಮಾತಾಡ್ಕೊಂಡಿದ್ದೀವಿ. ನಾಳೆಯಿಂದನೇ ಈ ಕಾರ್ಯಕ್ರಮವನ್ನು ನಾವು ಶುರು ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ನಾವು ಛಲವಾದಿ ಸಮುದಾಯ ಏನು ಅಂತ ನಾವು ತೋರಿಸ್ತೀವಿ. BJP ಸಂಸ್ಕೃತಿಯವರಾಗಿದ್ದರೆ MLA ಎಲೆಕ್ಷನ್ ಆಯ್ತಲ್ಲ, ಒಳ್ಳೆಯವರಾಗಲಿ ಕೆಟ್ಟವರಾಗಲಿ ಒಂದು ಸರ್ತಿ BJP ಟಿಕೆಟ್ ಅನೌನ್ಸ್ ಮಾಡಿಬಿಟ್ಟ ಮೇಲೆ ನಾವೆಲ್ಲ ನಿಷ್ಠಾವಂತರ ಕಾರ್ಯಕರ್ತರು ತಾನೆ, ಅವ್ರು ಮಾಡ್ಬೇಕು ತಾನೆ. ನೀವು ಮಾಡಿದ್ರಾ? ಎಲ್ರಿ ನಮ್ಮ ಮೋಹನ್ ಕೃಷ್ಣನ ನೀವು ಮಾಡಿದ್ರಾ? ನೀವು ಯಾಕನ್ನ ಮಾಡಿಲ್ಲ? ಹೆಂಗೆ ನೀವು BJP ನಿಷ್ಠಾವಂತ ಕಾರ್ಯಕರ್ತರಾಗ್ತೀರಿ? ಯಾವುದ್ರಲ್ಲಿ ಗುರುತಿಸ್ಕೊಂಡಿದ್ದೀರಿ? ನೀವು ಸಮಾಜ ಸೇವೆಗಳನ್ನು ಮಾಡ್ತೀರಿ, ನೀವೇ ಬಿದ್ರಲ್ಲಿ ಕೊಟ್ಕೊಂಡಿದ್ದೀರಿ, ಮಾಡಿರಿ, ನಮಗೇನು ಬೇಕಾಗಿದೆ, ನೀವು ಸಂತೋಷ. ಸಮಾಜ ಸೇವೆ ಮಾಡೋದು ನಿಮ್ಮ ಹಕ್ಕು, ಮಾಡಿರಿ. ಇನ್ನೊಬ್ರಿಗೆ ಯಾಕೆ ನೀವು ಇದು ಮಾಡ್ತೀರಿ? ಇವಾಗ ಸಂಪಂಗಿನೇ ಬಂದು ಕರೆಯೋಕ್ಕಾಗುತ್ತಾ ಅವ್ರ ಎಲೆಕ್ಷನ್ನ? ಇದು ನಾವೆಲ್ಲ ಸೇರ್ತಾನೆ ಮಾಡಬೇಕು, ನೀವು ಮಾಡಿ. ಅದು ಬಿಟ್ಟು ಈ ಥರ ಮಾಡಿದ್ರೆ ನಮ್ಮ ಜನಾಂಗ ನಾಯಕರು ಅವ್ರಿಗೆ ನೀವು ಅವಮಾನ ಮಾಡೋ ರೀತಿಯಲ್ಲಿ ಮಾಡಿದ್ರೆ ನಮ್ಮ ಜನಕ್ಕೆ ನೋವಾಗುತ್ತೆ. ವಿಡಿಯೋಗಳು ನೋಡಿ ಸುಮಾರು ಜನಗಳು ನಮ್ಮನ್ನು ಫೋನ್ ಮಾಡಿ ಕೇಳ್ತಾ ಇದ್ದಾರೆ, ಏನು ಈ ಥರ ಮಾಡ್ತಾ ಇದ್ದಾರೆ, ಹೆಂಗೆ ನಾವು ಎಲೆಕ್ಷನ್ ಹೆಂಗೆ ಮಾಡಬೇಕು, ಹೆಂಗೆ ಯೋಚನೆ ಏನು ಮಾಡಬೇಕು ಅಂತ ಕೇಳ್ತಿದ್ದಾರೆ. ಇದ್ರ ಬಗ್ಗೆ ನಾವೇನು ಯೋಚನೆ ಮಾಡಬೇಕು ಹೇಳಿ? ವೈ ಸಂಪಂಗಣ್ಣವ್ರನ್ನ ಏನಾದರೂ ಕೆಣಕಿದ್ರೆ ಪ್ರತಿ ಮನೆಗೂ ನಾವು ಯಾತ್ರೆ ಶುರು ಮಾಡ್ತೀವಿ ನಾಳೆಯಿಂದ. ಇದು ನೆನಪಲ್ಲಿ ಇಟ್ಕೊಳ್ಳಿ. ಫಸ್ಟ್ ವಾರ್ನಿಂಗ್, ಇದು ಸೇರಿರೋದು ಕಮ್ಮಿ ಜನಾಂಗ. ಪ್ರತಿಯೊಂದು ಮೂಲೆಯಿಂದನೂ ಕಾಲ್ ಬರ್ತಾ ಇದೆ ನಮಗೆ. ಕೆಣಕಬೇಡಿ, ನಿಮ್ಮ ಪಾಡಿಗೆ ನೀವೇನಾದರೂ ಮಾಡ್ಕೊಂಡೋಗ್ರಿ, ಇದು ಎಚ್ಚರಿಕೆ. ಮಾಜಿ ಶಾಸಕರು ಸಂಪಂಗಣ್ಣವರಾಗ್ಬೋದು, MP ಮುಲ್ಸಮ್ಮನವ್ರ ಬಗ್ಗೆ ಹಗುರವಾಗಿ ಮಾತಾಡಿದ್ದಾರೆ. ಯಾಕಂದರೆ ಅವರು ತಿಳ್ಕೊಂಡಂಗೆ ನಾವೇನು ಅಷ್ಟು ಈಸಿಯಾಗಿ ತಿಳ್ಕೊಂಡಿಲ್ಲ. ಏನು ಗೊತ್ತಾ, ನಮ್ಮ ಜನಾಂಗನೇನು ಕದಿಸಿದ್ರೆ ನಾವು ದಂಗೆ ಇದ್ದು ಅವ್ರಿಗೆ ಏನು ಬೇಕೋ ನಾವು ಮಾಡ್ತೀವಿ. ನೀನು ಸಾಧನೆ ಮಾಡಿರೋದು ಏನೂ ಇಲ್ಲ KGF ಕ್ಷೇತ್ರದಲ್ಲಿ. ನಾನು ಸಮಾಜ ಸೇವೆ ಮಾಡಿದ್ದೀನಿ ಅಂತೆ. MLA ಎಲೆಕ್ಷನಲ್ಲಿ ನೀನೇನೇನು ಮಾಡಿದೀಯಾ ಎಲ್ರಿಗೂ ಗೊತ್ತು. ಯಾವ ಥರ ನೀನು ಏನೇನು ಮಾಡಿದೀಯ ಅಂತ ಎಲ್ರಿಗೂ ಗೊತ್ತು. ಅದು ನಾವು ಬಿಚ್ಚು ಹೇಳೋಕ್ಕಾಗಲ್ಲ. ನಮ್ಮ ಬಗ್ಗೆ ಏನೋ ನಾವು ಹಗುರವಾಗಿ ನಾವು ಮಾತಾಡಿದ್ರೆ ನಾವಂತೂ ಸುಮ್ಮನೆ ಅಂತೂ ಬಿಡಲ್ಲ. ಏನು ಮೋಹನ್ ಕೃಷ್ಣ ಅವರು ಒಂದು ಇಂಡಿಪೆಂಡೆಂಟ್ ಆಗಿ ಒಂದು ಪಕ್ಷೇತರವಾಗಿ ಗುಂಪು ಸೇರಿಸಿ ಜನ ಸೇರಿಸಿ ಮಾತಾಡಿದ್ದಾರೆ. ಪ್ರತಿ ಬಾರಿ ಮಾತಿಗೂ ನಿಷ್ಠಾವಂತ ಕಾರ್ಯಕರ್ತರ ಮಾತು ಅವ್ರ ಬಾಯಲ್ಲಿ ಬರ್ತಾ ಇದೆ. ಸೊ ಫಸ್ಟು KGF ವಿಧಾನಸಭಾ ಕ್ಷೇತ್ರ ಆದಮೇಲೆ
ಇಲ್ಲಿ ಯಾರು ಬಂದು ಅಧಿಕಾರಕ್ಕೆ ತಂದರು, ಇದು ಯಾರು ಸಂಘಟನೆ ಮಾಡಿದ್ರು ಅನ್ನೋದನ್ನ ಫಸ್ಟ್ ಅವರು ಮೈಂಡಲ್ಲಿ ಇಟ್ಕೊಳ್ಳಿ. ಅರ್ಥ ಆಯ್ತಾ? ಮಾತಾಡಬೇಕಾದ್ರೆ ನಿಷ್ಠಾವಂತ ಕಾರ್ಯಕರ್ತ ಅನ್ನೋ ಬಗ್ಗೆ ನಮ್ಮ ಮಾಜಿ ಶಾಸಕರಾದ ವೈಸಂಪಂಗಿ ಅವ್ರ ಬಗ್ಗೆ ಆಗಲಿ, ಮತ್ತು ಸಂಸದರಾದ ಮುನ್ಸ್ವಾಮಿ ಅವ್ರ ಬಗ್ಗೆ ಆಗಲಿ ಸ್ವಲ್ಪ ತುಂಬ ಹಗುರವಾಗಿ ಮಾತಾಡಿದ್ದಾರೆ. ಸೊ ಇದು ಹೇಳೋಕ್ಕೆ ಇಷ್ಟಪಡೋದು ಅಂದರೆ ನಿಮಗೆ ಇನ್ನೂ ಏಜ್ ಇದೆ. ಅರ್ಥ ಆಯ್ತಾ? ಇವಾಗ ನೀವು ಸಮಾಜ ಸೇವೆಯಲ್ಲಿ ಬಂದು ರಾಜಕಾರಣದಲ್ಲಿ ಗುರುಸ್ಕೊತಾ ಇದ್ದೀರಾ. ಯಾವತ್ತು ನೀವು ಒಂದು BJP ಶಾಲು ಹಾಕ್ಕೊಂಡು ಮನೆ ಮನೆಗೂ ಭೇಟಿಯಾಗಿ ಇಂಥ ನಮ್ಮ ಭಾರತೀಯ ಜನತಾ ಪಾರ್ಟಿಗೆ ವೋಟ್ ಮಾಡ್ರಿ ಅಂತ ಹೇಳಿದ್ದೀರಾ? ನೀವು ಯಾವತ್ತೂ ಇಲ್ಲ. ನಿನ್ನೆ ನೀವು ಮೀಟಿಂಗ್ ಮಾಡಿದ್ದೀರಾ, ಭಾರತ್ ಮಾತಾಗೆ ಜೈ, BJP ಪಾರ್ಟಿಗೆ ಜೈ ಅಂದಿದ್ದೀರಾ. ಒಬ್ಬರು ಮೈ ಮೇಲೂ ಒಂದು ಭಾರತೀಯ ಜನತಾ ಪಾರ್ಟಿದು ಒಂದು ಸಿಂಬಲ್ ಇಲ್ಲ. ಅರ್ಥ ಆಯ್ತಾ? ಇವೆಲ್ಲ ನೀವು ಸ್ವಲ್ಪ ಮೈಂಡಲ್ಲಿ ಇಟ್ಕೊಂಡು ದಯವಿಟ್ಟು ಹಗುರವಾಗಿ ಮಾತಾಡೋದನ್ನ ಬಿಡಿ. ಅರ್ಥ ಆಯ್ತಾ? ನಮ್ಮ ಸಮುದಾಯದ ಪ್ರಭಾವಿಗಳು ನಮ್ಮ ಮಾಜಿ ಶಾಸಕರಾದ ಸಂಪಂಗಿ ಅವ್ರ ಬಗ್ಗೆ ಮಾತಾಡೋದನ್ನ ಸ್ವಲ್ಪ ಎಚ್ಚರಿಕೆಯಿಂದ ನಿಮ್ಮ ಮೈಂಡಲ್ಲಿ ಇಟ್ಕೊಂಡು ಮಾತಾಡಿ.